ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ದೇಶದ ಯುವ ಜನತೆ ಈ ದೇಶಕ್ಕೆ ಅತಿ ದೊಡ್ಡ ಶತ್ರುಗಳಲ್ಲಿ ಒಂದು ಯಾವುದು ಅನ್ನೋದನ್ನ ಕಂಡಿಡ್ಕೊಂಡಿದ್ದಾರೆ. ಅದು ಗೋಧಿ ಮಾಧ್ಯಮ, ಗೋಧಿ ಮೀಡಿಯಾ. ಮೋದಿಯ ಗುಲಾಮಗಿರಿಯಲ್ಲಿ, RSSನ ಚಮಚಗಿರಿಯಲ್ಲಿ ಮತ್ತು ಆಡಳಿತ ಪಕ್ಷದ ಬೂಟ್ ನೆಕ್ಕೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಎಂಜಲು ಕಾಸಿಗೆ ಕೆಲಸ ಮಾಡುವ ಎಂಜಲು ಮೀಡಿಯಾ, ಗೋಧಿ ಮಾಧ್ಯಮ, ಗೋಧಿ ಮೀಡಿಯಾ ಈಗ ಎಲ್ಲೆಡೆ ಆಕ್ರೋಶಕ್ಕೆ ಒಳಗಾಗ್ತಾ ಇದೆ, ಪ್ರತಿರೋಧ ವಿರೋಧಕ್ಕೆ ಒಳಗಾಗ್ತಾ ಇದೆ. ಅದು ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ನೀಟ್ ಪೇಪರ್ ಲೀಕ್ ವಿರೋಧಿ ಚಳವಳಿ ಏನ್ ನಡೀತಾ ಇದೆ, ಕಾಕ್ರೋಚ್ ಜನತಾ ಪಾರ್ಟಿ ಆರಂಭಿಸಿರುವಂತಹ ಈ ಚಳವಳಿಯ ಭಾಗವಾಗಿ ಅಲ್ಲಿ ಸೇರಿರುವಂತಹ ಯುವ ಜನತೆ, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಯುವಕರು, ವಿದ್ಯಾರ್ಥಿ ವರ್ಗದಿಂದ ಎಲ್ಲ ರೀತಿಯ ಯೂನಿಯನ್ಗಳಿಂದ ಬಂದಿರುವಂತಹವರು ಸಹ ಗೋಧಿ ಮಾಧ್ಯಮವನ್ನ ಎಲ್ಲಿ ನೋಡಿದ್ರೆ ಅಲ್ಲಿ ಉಗಿದು ಓಡಿಸ್ತಾ ಇದ್ದಾರೆ. ಕೆಲವು ಜಾಗಗಳಲ್ಲಿ ಅವರ ಮೇಲೆ ಕೈ ಮಾಡುವಂತಹದ್ದು ಸಹ ನಡೀತಾ ಇದೆ. ಕೈ ಮಾಡುವುದನ್ನ ನಾನು ಬೆಂಬಲಿಸೋದಿಲ್ಲ, ಬಟ್ ಅವರನ್ನ ಅಲ್ಲಿಂದ ಉಗಿದು ಓಡಿಸೋದ್ರಲ್ಲಿ ಯಾರೂ ಸಹ ಹಿಂದೆ ಹೋಗಬಾರದು. ಯಾಕೆಂದ್ರೆ ಆ ಗೋಧಿ ಮಾಧ್ಯಮಗಳು ಇಡೀ ದೇಶವನ್ನ, ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ದೇಶದ ಏನು ಭ್ರಾತೃತ್ವ ಇದೆ, ಸೋದರತ್ವ ಇದೆ, ಭಾವೈಕ್ಯತೆ ಇದೆ, ಜಾತ್ಯತೀತತೆ ಇದೆ, ಎಲ್ಲವನ್ನು ಸರ್ವನಾಶ ಮಾಡಿ ಕಳೆದ 10-12 ವರ್ಷಗಳಿಂದ ವಿಷ ಕಕ್ಕುತ್ತಾನೆ ಇದ್ದಾರೆ, ಕಕ್ಕುತ್ತಾನೆ ಇದ್ದಾರೆ, ಕಕ್ಕುತ್ತಾನೆ ಇದ್ದಾರೆ. ಸೊ ಏನ್ ನಡೀತಾ ಇದೆ ಜಂತರ್ ಮಂತರ್ನಲ್ಲಿ ಗೋಧಿ ಮಾಧ್ಯಮಗಳ ವಿರುದ್ಧ, ಏನೆಲ್ಲ ಘಟನೆಗಳು ನಡೀತಾ ಇದ್ದಾವೆ ಅವುಗಳನ್ನ ವಿವರಿಸುವ ಪ್ರಯತ್ನವನ್ನ ಮಾಡ್ತೀನಿ. ಆ ಮೂಲಕ ಗೋಧಿ ಮಾಧ್ಯಮ ಅನುಭವಿಸ್ತಾ ಇರುವಂತಹ ಪೇ ಬ್ಯಾಕ್ ಟೈಮ್ ಅಂತ ಕರೀಬಹುದು, ಪೇ ಬ್ಯಾಕ್ ಟೈಮ್, ವಾಪಸ್ಸು ತೆಗೆದುಕೊಳ್ಳುವ ಸಮಯ ಹೇಗೆ ನಡೀತಾ ಇದೆ ಗೋಧಿ ಮಾಧ್ಯಮಕ್ಕೆ, ಅದನ್ನೊಂಚೂರು ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ನಾನು ಹೇಳದಂಗೆ ಪ್ರಜಾಪ್ರಭುತ್ವಕ್ಕೆ ಮುಖ್ಯವಾದ 4 ಅಂಗಗಳ ಪೈಕಿ ಒಂದು ಅಂಗವಾಗಿರುವಂತಹ ಪತ್ರಿಕೋದ್ಯಮ ಇತ್ತೀಚಿನ ವರ್ಷಗಳಲ್ಲಿ ವಾಚ್ ಡಾಗ್ ಅಂತ ಕರೀತಾರೆ ಅದನ್ನ, ವಾಚ್ ಡಾಗ್ ಆಫ್ ಡೆಮೋಕ್ರಸಿ ಅಂತ, ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರೀತಾರೆ. ಬಟ್ ಮಾಧ್ಯಮಗಳು ಆಡಳಿತ ಪಕ್ಷದ ಗುಲಾಮರು ನಾವು, ಗುಲಾಮ ನಾಯಿಗಳು, ಅವರ ಮನೆ ಬಾಗಿಲು ಕಾಯುವ, ಅವರ ಪಾದ ನೆಕ್ಕುವ ನಾಯಿಗಳು ನಾವು, ಕಾವಲು ನಾಯಿಗಳಲ್ಲ ಅಂತ ಅವ್ರಿಗವರೇ ಘೋಷಣೆ ಮಾಡಿಕೊಂಡು ನರೇಂದ್ರ ಮೋದಿ ಅನ್ನುವಂತಹ ಸರ್ವಾಧಿಕಾರಿ ಮನಸ್ಥಿತಿಯ ವ್ಯಕ್ತಿಯ ಗುಲಾಮಗಿರಿಯನ್ನ ತಮಗೆ ತಾವೇ ಅಲಂಕರಿಸಿಕೊಂಡ್ರು. 2014ರಲ್ಲಿ ಅದು ಉತ್ತುಂಗದಿಂದ ಹಿಡಿದು ಈಗ ಬಂದಿರುವ ಉತ್ತುಂಗಕ್ಕೆ ನೋಡಿದಾಗ ಒಂದೊಂದೇ ಶಿಖರವನ್ನ ಏರಿ 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 ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ, ಇವತ್ತು ದೇಶದಲ್ಲಿ ದಿನ ಬೆಳಗಾದ್ರೆ ಎರಡೇ ಕೆಲಸ ಮಾಧ್ಯಮ ಮಾಡೋದು. ಒಂದು ಮೋದಿ ಭಜನೆ, ಇನ್ನೊಂದು ಹಿಂದೂ ಮುಸ್ಲಿಂ ಅಂತ ಹೇಳಿ ಸಮಾಜದಲ್ಲಿ ಬೆಂಕಿ ಹಚ್ಚೋ ಕೆಲಸ. ಎರಡು ಬಿಟ್ರೆ ಬೇರೆ ಏನು ಮಾಡ್ತಿಲ್ಲ. ಅದನ್ನ ಯುವ ಜನತೆ ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ಸಹಿಸ್ಕೊಂಡು ಬರ್ತಾ ಇತ್ತು. ಆದ್ರೆ ಈಗ ಸಿಟ್ಟು ಹೊರಗೆ ಹಾಕೋದಕ್ಕೆ ಶುರು ಮಾಡಿದೆ. ಸೊ ನಿಮಗೆ ಗೊತ್ತೇ ಇದೆ, ನೀಟ್ ಪೇಪರ್ ಲೀಕ್ ಹಿನ್ನೆಲೆಯಲ್ಲಿ ಮತ್ತು ಕಾಕ್ರೋಚ್ಗಳು, ಪ್ಯಾರಾಸೈಟ್ಗಳು ಯುವ ಜನತೆ ಅಥವಾ ನಿರುದ್ಯೋಗಿಗಳು ಅಂತ ನಮ್ಮ ದೇಶದ CJ ಚೀಫ್ ಜಸ್ಟಿಸ್ ಮಹಾಸಾಹೇಬರು ಒಂದು ಹೇಳಿಕೆ, ಆ ರೀತಿಯ ಹೇಳಿಕೆ ಕೊಟ್ಟ ಆ ನಂತರ ಏನೋ ಸ್ಪಷ್ಟೀಕರಣ ಕೊಟ್ಟರು, ಅದು ಬೇರೆ ವಿಚಾರ. ಬಟ್ ಆ ಕಾರಣಕ್ಕೆ ಹುಟ್ಟಿಕೊಂಡಂತಹ ಕಾಕ್ರೋಚ್ ಜನತಾ ಪಾರ್ಟಿ ಅದರ ಅಡಿಯಲ್ಲಿ, ಆ ಬ್ಯಾನರ್ನ ಅಡಿಯಲ್ಲಿ ನೀಟ್ ಪೇಪರ್ ಲೀಕ್ ಅದಕ್ಕೆ ಜವಾಬ್ದಾರಿ ಹೊತ್ತು ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕಳೆದ 1.5 ತಿಂಗಳಿಂದ ಚಳುವಳಿ ನಡ್ಕೊಂಡು ಬರ್ತಿದೆ. ಕಳೆದ 20 ದಿನ, 22-23 ದಿನಗಳಿಂದ ಅದು ಉಪವಾಸ ಸತ್ಯಾಗ್ರಹಗಳು, ಸೋನಂ ವಾಂಗ್ಚುಕ್ ಅವರ ಉಪವಾಸ, ಅವರನ್ನ ಬಲವಂತಕ್ಕೆ ಅಲ್ಲಿಂದ ತಗೊಂಡು ಹೋಗಿದ್ದು. ಆ ನಂತರ ಮೊನ್ನೆ ಜುಲೈ 20ನೇ ತಾರೀಕು ಸಂಸತ್ತಿಗೆ ಮೆರವಣಿಗೆ ಹೊರಟಿದ್ದಂತಹ ವಿದ್ಯಾರ್ಥಿಗಳನ್ನ, ಯುವ ಸಮೂಹವನ್ನ, ಜೆನ್ಝಿಯನ್ನ ಪೊಲೀಸರು ಯಾವ ಮಟ್ಟಕ್ಕೆ ಕ್ರೌರ್ಯ ಮೆರೆದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಅದೆಲ್ಲವೂ ಸಹ ನಿಮ್ಮ ಗಮನಕ್ಕೆ ಬಂದಿರುತ್ತೆ, ನಾನು ಸಹ ನಿಮ್ಮ ಗಮನಕ್ಕೆ ಎಲ್ಲ ವಿಡಿಯೋಗಳೆಲ್ಲ ತಂದಿದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಆದರೆ ಅದರ ಮುಂದುವರಿದ ಭಾಗ ಅನ್ನುವ ರೀತಿಯಲ್ಲಿ ಇಷ್ಟೆಲ್ಲಕ್ಕೂ ಸಹ ಒಂದು ರೀತಿಯಾಗಿ ಕೀ ಕೊಡುವ ಕೆಲಸ ಮಾಡುವ, ಬೆಂಕಿಗೆ ತುಪ್ಪ ಹಾಕುವಂತಹ ಕೆಲಸ ಮಾಡುವಂತಹ ನೀಚ ಎಂಜಲು ಮಾಧ್ಯಮಗಳ ವಿರುದ್ಧ ಈಗ ಯುವ ಜನತೆ ಜಂತರ್ ಮಂತರ್ನಲ್ಲಿ ತಿರುಗಿ ಬಿದ್ದಿದ್ದಾರೆ. ಗೋಧಿ ಮಾಧ್ಯಮದವರು ಎಲ್ಲಿ ಕಂಡ್ರು ಸರಿನೇ, ಎಲ್ಲಿ ಕಂಡ್ರು ಸರಿನೇ ಅವರನ್ನ ಅವರು ಸುತ್ತುವರೆದು ಅವರ ವಿರುದ್ಧ ಗೋಧಿ ಮೀಡಿಯಾ, ಗೋಧಿ ಮೀಡಿಯಾ ಅಂತ ಹೇಳಿ ಘೋಷಣೆಗಳನ್ನ ಕೂಗಿ ಅವರನ್ನ ಅಲ್ಲಿಂದ ಓಡಿಸುವ ಕೆಲಸ ಆಗ್ತಾ ಇದೆ. ಉಗಿದು ಓಡಿಸ್ತಾ ಇದ್ದಾರೆ, ಉಗಿದು ಓಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಅಲ್ಲಿಗೆ ಬರೋದೇನೆ
ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ, ಅಥವಾ ಅವರ ನಂಜು ಕಾರುವಂತಹ ರಿಪೋರ್ಟ್ಗಳನ್ನ ನಾವು ಲೈವ್ ಇಂದ ಮಾಡ್ತಿದೀವಿ ಅಂತ ಸುಳ್ಳು ಪರ್ಸ್ಪೆಕ್ಟಿವ್ ಅಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗಳಾದಾಗ, ಯುವ ಸಮೂಹದ ತಲೆಗಳು ಹೊಡೆದಾಕದಾಗ, ಅವ್ರ ಕೈಕಾಲು ಮುರಿದಾಗ ಅದನ್ನ ಸುದ್ದಿಯ ರೀತಿಯಲ್ಲಿ ಬಿಂಬಿಸ್ದೆ ಅದು ದೌರ್ಜನ್ಯ ಅಥವಾ ಒಂದು ರೀತಿ ಕ್ರೌರ್ಯ ಅಂತ ಅದನ್ನ ತೋರಿಸ್ದೆ ವಿದ್ಯಾರ್ಥಿಗಳು ಕಲ್ಲು ತೂರಾಟದಲ್ಲಿ ನಿರತರಾಗಿದ್ರು, ಯುವ ಜನತೆ ಕಲ್ಲು ತೂರಾಟದಲ್ಲಿ ನಿರತರಾಗಿದ್ರು. ನೋಡಿ ಪೊಲೀಸರು ಹೊಡೆದು ಬಿಟ್ಟಿದ್ದಾರೆ, ನೋಡಿ ಪೊಲೀಸ್ ವ್ಯಾನ್ ಹೀಗಾಯ್ತು, ನೋಡಿ ಇಲ್ಲಿ ಹಿಂಗಾಯ್ತು, ಅದನ್ನ ಮುರಿದಾಕ್ಬಿಟ್ರು, ಇದನ್ನ ತುಳಿದಾಕ್ಬಿಟ್ರು. ಇಂಥ ನೀಚತನವನ್ನ ಆ ಮಾಧ್ಯಮಗಳು ಮಾಡೋದಕ್ಕೆ ಅಲ್ಲಿಗೆ ಬರ್ತಾ ಇರೋದು. ಸೊ ಆದರೂ ಈಗ ಅಲ್ಲಿಗೆ ಬರೋದಕ್ಕೆ ಸಹ ಹೆದರುವಂತಹ ಪರಿಸ್ಥಿತಿ ಗೋಧಿ ಮಾಧ್ಯಮಕ್ಕೆ ಎದುರಾಗಿದೆ. ಯಾಕಂದ್ರೆ ಅವರು ಎಲ್ಲಿ ಕಂಡ್ರು ಸಹ ಜನ ಸುತ್ತುವರಿದು ಧಿಕ್ಕಾರ ಕೂಗುವ, ಅವರ ವಿರುದ್ಧ ಘೋಷಣೆ ಕೂಗುವ, ಗೋಧಿ ಮಾಧ್ಯಮ ಅಂತ ಬೈಯುವಂತಹ, ಉಗಿಯುವಂತಹ ಕೆಲಸ ನಡೀತಾ ಇದೆ. NDTV ಅವರು ವರದಿ ಮಾಡ್ತಿದ್ರು ಸಹ ಅದೇ ನಡೀತಾ ಇದೆ, ABP ನ್ಯೂಸ್ ಅವರು ಮಾಡ್ತಿದ್ರು ಅದೇ ನಡೀತಾ ಇದೆ, CNN 18 TV18 ಅವರು ಮಾಡ್ತಿದ್ರು ಸಹ ಅದೇ ನಡೀತಾ ಇದೆ. ಯಾವ ಚಾನಲ್ ಆದ್ರೂ ಸರಿ, ಯಾವೆಲ್ಲ ಚಾನೆಲ್ಗಳು ಗೋಧಿ ಮಾಧ್ಯಮಗಳಾಗಿದ್ದಾವೋ, ಮುಖ್ಯವಾಗಿ ಎಲ್ಲ ಬಿಡಿ, ಮುಖ್ಯವಾಹಿನಿಯ ಎಲ್ಲ ಚಾನೆಲ್ಗಳು ಇವತ್ತು ಆಲ್ಮೋಸ್ಟ್ ಗೋಧಿ ಮಾಧ್ಯಮಗಳೇ, ಎಲ್ಲ ಚಾನೆಲ್ಗಳು ಗೋಧಿ ಮಾಧ್ಯಮಗಳೇ, ಮತ್ತು ಎಲ್ಲವೂ ಆಲ್ಮೋಸ್ಟ್ ಅಂಬಾನಿ ಅದಾನಿ ಅಡಿಯಲ್ಲಿ ಇರುವಂತಹ ಚಾನೆಲ್ಗಳೇ. ಸೊ ಅವೆಲ್ಲವೂ ಸಹ ಇವತ್ತು ಅಲ್ಲಿಂದ ತಳ್ಳಲ್ಪಡ್ತಿದ್ದಾವೆ. ಪತ್ರಕರ್ತರು ನಾವು ನಮ್ಮ ಮೇಲೆ ಹಲ್ಲೆ ಆಗ್ತಿದೆ, ದಾಳಿ ಆಗ್ತಿದೆ ಅಂತ ಹೇಳುವಂತಹ ಇವರು, ಅದು ದಾಳಿ ಹಲ್ಲೆಯ ಬಗ್ಗೆ ಆಮೇಲೆ ಬರ್ತೀನಿ, ಹೇಳ್ತಾ ಇದ್ದಾರಲ್ಲ, ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇವರು ಈ ದೇಶದ ಸಂವಿಧಾನದ ಮೇಲೆ ದಾಳಿ ನಡೆಸ್ತಾರಲ್ಲ, ಈ ದೇಶದ ಜಾತ್ಯತೀತ ತತ್ವಗಳ ಮೇಲೆ ದಾಳಿ ನಡೆಸ್ತಾರಲ್ಲ, ಇಲ್ಲಿ ಸೌಹಾರ್ದವನ್ನ ಹಾಳು ಮಾಡೋದಕ್ಕೆ ದಾಳಿ ನಡೆಸ್ತಾರಲ್ಲ, ಅದನ್ನೇನು ಅನ್ನಬೇಕು? ಇವರ ಮೇಲೆ ಕೈ ಮಾಡಿದ್ದು ತಪ್ಪು, ಎಸ್, ಅದನ್ನ ಆಮೇಲೆ ಮಾತಾಡೋಣ. ಬಟ್ ನೀವು ನಡೆಸುವಂತಹ ದಾಳಿ ಇದೆಯಲ್ಲ, ಅದು ಈ ದೇಶವನ್ನೇ ವಿಭಾಗ ಮಾಡುವಂತಹ ದಾಳಿ. ಯಾಕೆ? ಕೇವಲ ಮತ್ತು ಕೇವಲ ಚಿಲ್ಲರೆ ಕಾಸಿಗೆ, ಮತ್ತು ನಿಮ್ಮ ಒಳಗಡೆ ಅಡಗಿರುವಂತಹ ಮುಸ್ಲಿಂ ದ್ವೇಷಕ್ಕೆ, ನಿಮ್ಮ ಒಳಗಡೆ ಅಡಗಿರುವಂತಹ ದಲಿತ ದ್ವೇಷಕ್ಕೆ. ದಲಿತರ ವಿರುದ್ಧ ಹೇಗಾದರೂ ಮಾಡಿ ಒಂದು ಹಿಂದೂ ರಾಷ್ಟ್ರ ಅಂತ ತಗೊಂಡು ಬಂದು ಈ ಸಂವಿಧಾನವನ್ನ ಕಿತ್ತು ಬಿಸಾಕಿ ಮನುಸ್ಮೃತಿಯನ್ನ ಸಂವಿಧಾನ ಮಾಡಿ ದಲಿತರನ್ನ ಮತ್ತೆ ಗುಲಾಮರನ್ನಾಗಿ ಮಾಡಬೇಕು, ಅವರು ನಮ್ಮ ಸರಿಸಮಕ್ಕೆ ನಮ್ಮ ಕೆಲಸನೇ ಮಾಡ್ತಿದ್ದಾರೆ, ನಮ್ಮ ಸರಿಸಮಕ್ಕೆ ಬೆಳೀತಾ ಇದ್ದಾರೆ ಅನ್ನುವಂತಹ ಹೊಟ್ಟೆ ಕಿಚ್ಚು ಮತ್ತು ನಿಮ್ಮಲ್ಲಿರುವಂತಹ ಒಂದು ರೀತಿಯಾದಂತಹ ದರಿದ್ರ ಅಮಾನವೀಯ ಬುದ್ಧಿ ಇದೆಯಲ್ಲ, ಅದು ಪ್ಲಸ್ ಮುಸ್ಲಿಮರ ವಿರುದ್ಧ ನಿಮ್ಮಲ್ಲಿ ತುಂಬಿಕೊಂಡಿರುವಂತಹ ದ್ವೇಷ, ಆ ಕಾರಣಕ್ಕೆ ನೀವು ಬಿಜೆಪಿ ಅಂತಹ ಫ್ಯಾಸಿಸ್ಟ್ ಮನಸ್ಥಿತಿಯ ಪಕ್ಷವನ್ನ, ನರೇಂದ್ರ ಮೋದಿ ಅಂತಹ ದ್ವೇಷಭರಿತ ಭಾಷಣಗಳನ್ನು ಮಾಡುವಂತಹ ವ್ಯಕ್ತಿಯನ್ನ ಬೆಂಬಲಿಸಿಕೊಂಡು ಅದನ್ನೇ ಸಂಪಾದನೆಯ ಹಾದಿಯನ್ನಾಗಿಯೂ ಮಾಡಿಕೊಂಡು ಸರ್ಕಾರದಿಂದ, ಬಿಜೆಪಿಯಿಂದ, RSS ನಿಂದ ಲಂಸಮ್ಗಳನ್ನ ಪಡ್ಕೊಂಡು ಎಂಜಲು ಕಾಸಿಗೆ ಆಸೆ ಪಟ್ಟು ದೇಶವನ್ನ ಸರ್ವನಾಶ ಮಾಡ್ತಿದ್ರಲ್ಲ, ದಾಳಿ ನಡೆಸ್ತಾ ಇದ್ರಲ್ಲ, ಆ ದಾಳಿ ನಿಮ್ಮ ಮೇಲೆ ನಡೀತಾ ಇದೆಯಲ್ಲ, ದಾಳಿ ಮತ್ತು ಹಲ್ಲೆ, ಅದಕ್ಕೆ ಹೋಲ್ಸೋಕ್ ಹೋಗ್ಬೇಡಿ, ಅದಕ್ಕೆ ಹೋಲ್ಸೋಕ್ ಹೋಗ್ಲೇಬೇಡಿ. ನೀವು 140 ಕೋಟಿ ಜನರ ಪ್ರಾಣಗಳೊಂದಿಗೆ ಆಟ ಆಡ್ತಾ ಇದ್ದೀರಿ, ಒಂದು ದೊಡ್ಡ ದೇಶದ ಪ್ರಜಾಪ್ರಭುತ್ವದ ವಿರುದ್ಧ ಆಟ ಆಡ್ತಾ ಇದ್ದೀರಿ, ಇಡೀ ದೇಶದ ಭವಿಷ್ಯವನ್ನ ಅಂಧಕಾರಕ್ಕೆ ತಳ್ತಾ ಇದ್ದೀರಿ. ಅದನ್ನ ನಿಮ್ಮ ಮೇಲಿನ ದಾಳಿಗೆ ನೀವು ಸಮೀಕರಿಸೋಕ್ ಹೋಗ್ಬೇಡಿ. ಇನ್ನು ಅವ್ರ ಮೇಲೆ ಆಗ್ತಿರುವ ದಾಳಿಯನ್ನ ನಾನು ಖಂಡಿಸ್ತೀನಿ, ದೈಹಿಕ ಹಲ್ಲೆಯನ್ನ ನಾನು ಖಂಡಿಸ್ತೀನಿ, ಉಗಿದು ಅಲ್ಲಿಂದ ಜಾಗ ಖಾಲಿ ಮಾಡಿಸಿ. ಯಾಕೆಂದ್ರೆ ಅವರು ಪತ್ರಕರ್ತರು ಅಂತ ಕರ್ಸ್ಕೊಳ್ಳೋಕೆ ಯೋಗ್ಯರಲ್ಲ, ಯಾವನೂ ಯೋಗ್ಯರಲ್ಲ. ಒಂದು ಚಾನಲ್ಗೂ ಸಹ ಪತ್ರಕರ್ತರು ಅಂತ ಕರ್ಸ್ಕೊಳ್ಳುವಂತಹ ಯೋಗ್ಯತೆ ಇಲ್ಲ. ಪ್ರತಿಯೊಬ್ಬರು ಸಹ RSS ನ ಗುಲಾಮರು, ಬಿಜೆಪಿಯ ಬೂಟ್ಲಿಕ್ಕರ್ಸ್, ನರೇಂದ್ರ ಮೋದಿಯ ಗುಲಾಮರು. ಅವರು ಅದಕ್ಕೆ ಲಾಯಕ್ಕೆ ಹೊರತು ಆ ಒಂದು ಹೆಸರುಗಳಿಗೇನೆ ಪತ್ರಕರ್ತರು ಅಂತ ಕರ್ಸ್ಕೊಳ್ಳೋದಕ್ಕೂ ಒಬ್ಬನಿಗೂ ಇಲ್ಲ. ಹಾಗಾಗಿ ನೀವು ಪತ್ರಕರ್ತರು ಅಲ್ಲವೇ ಅಲ್ಲ, ನೀವು ಆಡಳಿತ ಪಕ್ಷದ ಗುಲಾಮರು, ಎಂಜಲು ಕಾಸಿಗೆ ಆಸೆ ಪಡೋರು. ಇಲ್ಲಿಂದ ಹೋಗ್ತಾ ಇರಿ ಹೊರಗಡೆ ಅಂತ ಅಲ್ಲಿಂದ ಹೊರಗಡೆ ಕಳಿಸ್ಬಿಡಿ ಮರ್ಯಾದೆಯಿಂದ. ಹಲ್ಲೆ ಪ್ರಕರಣಗಳೇನಾಗಿದ್ದಾವೆ ಅದು ಸರಿಯಲ್ಲ, ಹಲ್ಲೆ ಮಾಡಕ್ಕೆ ಹೋಗಬೇಡಿ, ಹಲ್ಲೆ ಮಾಡಬಾರದು. ಹಲ್ಲೆಯನ್ನ ನಾನು ಖಂಡಿಸ್ತೀನಿ. ಅವರು ಕೆಲಸ ಅಂತ ಬಂದಿರ್ತಾರೆ, ಅವರು ಹೇಳಬಹುದು, ನಾವೇನು ಮಾಡೋದು, ನಮಗೆ ಹೇಳಿದ್ದನ್ನ ಚಾನಲ್ ಹೇಳಿದ್ದನ್ನ, ನೀವು ಒಟ್ಟಿಗೆ ಅನ್ನ ತಿನ್ನೋರಾದ್ರೆ ನೀವು ಅಂತಹ ಕೆಲಸ ಮಾಡೋಕ್ಕೆ ನಿಮ್ಮ ಚಾನಲ್ ಅವರು ಹೇಳಿದಾಗ ನೀವು ಹೇಳಬೇಕು, ಇದು ದೇಶದ ವಿರುದ್ಧ ಇದೆ, ಪ್ರಜಾಪ್ರಭುತ್ವದ ವಿರುದ್ಧ ಇದೆ, ಸಂವಿಧಾನದ ವಿರುದ್ಧ ಇದೆ, ನಾವು ಮಾಡಲ್ಲ, ಈ ರೀತಿ ಅನ್ನ ತಿನ್ನೋ ಸಂಬಳ ಪಡ್ಕೊಳ್ಳುವಂತಹ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ಬೋದಲ್ಲ. ಆದ್ರೆ ಇವು ಹೇಳಲ್ಲ. ಯಾಕಂದ್ರೆ ಇವೆಲ್ಲ RSS ಶಾಲೆಗಳು, ಕಾಲೇಜುಗಳು,
RSSನ ಬೈಠಕ್ಗಳಿಂದ ಎದ್ದು ಬಂದಿರುವಂತಹ ಪ್ರೇತಾತ್ಮಗಳು. ಇವುಗಳಿಗೆ ಅದು ಒಳಗೆ ಇರುತ್ತೆ. ಅದಕ್ಕೊಂದು ವೇದಿಕೆ, ಸಂಬಳನೂ ಸಿಗುತ್ತೆ. ಅವ್ರೆ ಬೆಂಕಿ ಹಚ್ಚೋದಕ್ಕೆ ಸಮಾಜದಲ್ಲಿ, ದ್ವೇಷ ಬಿತ್ತೋದಕ್ಕೆ ಸಂಬಳ ಸಿಗುತ್ತೆ ಅಂದ್ರೆ ನಾವ್ ಯಾಕೆ ತಗೋಬಾರ್ದು ಅಂತ ಬಂದಿರೋದು ಇವೆಲ್ಲ. ಪತ್ರಿಕೋದ್ಯಮಕ್ಕಲ್ಲ, ಪತ್ರಕರ್ತರಾಗೋದಕ್ಕಲ್ಲ. ಸೊ ಎರಡು ವಿಚಾರ. ಒಂದು, ಅಲ್ಲಿಂದ ಒದ್ದು ಓಡಿಸ್ತಿರೋದು ಅಥವಾ ಉಗಿದು ಓಡಿಸ್ತಿರೋದನ್ನ ಸಮರ್ಥಿಸ್ಬೋದು. ಹೊಡೆದು ಓಡಿಸ್ತಿರೋದು, ಒದ್ದು ಓಡಿಸ್ತಿರೋದು ಬೇಡ. ಅದನ್ನ ಯಾರು ಸಮರ್ಥಿಸಬಾರದು. ಅಂಥವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಯಾರು ಹಲ್ಲೆ ಮಾಡ್ತಾರೆ ಅವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಅದನ್ನಂತೂ ನಾನು ಹೇಳ್ತೀನಿ. ಸೊ ಇದಿಷ್ಟು ಜಂತರ್ ಮಂತರ್ನಲ್ಲಿ ಸದ್ಯ ನಡೀತಾ ಇರುವಂತಹ ಗೋಧಿ ಮಾಧ್ಯಮದವರ ಪಾಡು. ಎಲ್ಲಿ ಕಂಡ್ರೆ ಅಲ್ಲಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಲಾಗ್ತಿದೆ. ಅಲ್ಲಿಂದ ಓಡಿಸುವಂತಹ ಕೆಲಸ ನಡೀತಾ ಇದೆ. ಅವರಿಂದ ಆಗಿರುವಂತಹ ನಷ್ಟ ಏನಿದೆ ಈ ಸಮಾಜಕ್ಕೆ, ಅದಕ್ಕೆ ಈಗ ಉತ್ತರ ಕೊಡುವ ಸಮಯ ಬಂದಿದೆ. ಅವರು ಎಲ್ಲೂ ತಲೆ ಎತ್ಕೊಂಡು ಓಡಾಡಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಹೋದ್ರು, ಅದರಲ್ಲೂ ಜಂತರ್ ಮಂತರ್ನಲ್ಲಿ ಕಾಣಿಸ್ಕೊಂಡ್ರೆ ಅವರನ್ನ ಸುತ್ತುವರಿದು ಉಗಿದು ಹೊರಗೆ ಅಟ್ಟುತ್ತಾ ಇದ್ದಾರೆ ಅಷ್ಟೆ. ಇದಿಷ್ಟು ಈಗ ಗೋಧಿ ಮಾಧ್ಯಮಗಳ ಕುರಿತಾಗಿ ಬಂದಿರುವಂತಹ ಒಂದಷ್ಟು ಮಾಹಿತಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.